ಹುಕ್ಕೇರಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿದ ಸಚಿವ ಸತೀಶ್ ಜಾರಕಿಹೊಳಿ. ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆ ನಡೆಯಿತು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಾರ್ವಜನಿಕರು ಹಾಗೂ ರೈತರು ಭಾಗವಹಿಸಿ ತಮ್ಮ ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ಸಚಿವರ ಗಮನಕ್ಕೆ ಪ್ರತಿ ವರ್ಷಕ್ಕೆ 10 ರಿಂದ 20 ಲಕ್ಷ ತನಕ ಗೋಳೆ ಆಗ್ತದೆ. ಅದು ಅದ್ವಾಗಿ ಖರ್ಚು ಮಾಡ್ತಾರೆ. ಯಾವ ಪದ್ಧತಿಯಿಂದ ಖರ್ಚು ಮಾಡ್ತಾರೆ ಅಂದ್ರೆ ಎಲ್ಲ ಆಸ್ಪತ್ರೆ ಸದಸ್ಯರೆಲ್ಲ ಕೂಡಿ ಗಂಟೆ ಹಾಕೋದು, ತಗೊಳ್ಳೋದು, ಖರ್ಚು ಮಾಡೋದು ಎಲ್ಲ ಪಂಚಾಯತ್ ಒಳಗೆ ಅದಾವ. ಆದರೆ ಇವ್ರಿಗೊಂದು ನಾವು ಅಧಿಕಾರ ಕೊಟ್ಟಿದ್ದಾರೆ. ಇವ್ರಿಗೆ ಆಕ್ಚುಲಿ ಬಯಲಾ ಪ್ರಕಾರ ಹೋದ್ರೆ ಪಂಚಾಯತಿ ಆಳ್ವಿಕೆನೇ ಇಲ್ಲ, ಬಯಲಾ ಪ್ರಕಾರ ಆಯ್ಕೆ ಮಾಡೋಂಗಿಲ್ಲ. ಇದು ಬದಂತ ಕರ ಹೇಗೆ ಖರ್ಚು ಮಾಡಬೇಕಂದ್ರೆ ಸದಸ್ಯಗಳು ಹಾಗೂ ಚೇರ್ಮನ್ರೆಲ್ಲ ಕೂಡಿ ಒಂದು ಠರಾವ್ ಬರೀಬೇಕು. ಆ ನಂತರ ಯಾವ ಕೆಲಸ ಮಾಡ್ತೇವೆ ಎಂಬುದು ಅದರ ಬಗ್ಗೆ ಒಂದು ನೀವು ನಿರ್ಣಯ ಮಾಡಿಕೊಂಡು ಮೇಲಾಧಿಕಾರಿಗಳಿಂದ ಪರವಾನಗಿ ತೆಗೆದುಕೊಂಡು ಆ ನಂತರ MB ಬುಕ್ ಎಲ್ಲ ಕೆಲಸ ಮುಗಿದ ಮೇಲೆ MB ಬುಕ್ ಬರೆದ ಮೇಲೆ ಅವ್ರಿಗೆ ಹಣ ಬಿಡುಗಡೆ ಮಾಡಬೇಕು. ಹಾಗೆ ಈ ತರ 30/4/2026 ಅಡ್ಮಿಷನ್ ಗೈಡ್ಲೈನ್ಸ್ ಹೊಡಿಸ್ತಾರೆ. ಪ್ರತಿ ವರ್ಷ ಹೊಡಿಸ್ತಿದ್ದಾರೆ. ಸರ್ಕಾರಿ ಕಾಲೇಜುಗಳಿಗೆ ಒಂಥರ ಇರುತ್ತೆ, ಅನುದಾನಿತ ಕಾಲೇಜುಗಳಿಗೆ ಒಂಥರ ಇರುತ್ತೆ, ಅನುದಾನ ರಹಿತ ಪೂರ ಅನ್ಎಡೆಡ್ ಕಾಲೇಜಿಗೆ ಒಂಥರ ಇರುತ್ತೆ ಸರ್. ಈಗ ನಿಮ್ಗೆ ದೂರ ಅನ್ಎಡೆಡ್ ಕಾಲೇಜ್ ಬರುತ್ತೆ ಅಂತ ತಿಳ್ಕೊಂಡ್ರೆ ಸರ್, ಹುಡುಗರಿಗೆ ಸರ್ ಜನರಲ್ ಕ್ಯಾಟಗರಿಯರಿಗೆ 811 ಪ್ಲಸ್ 1330 ಫೀಸ್ ಇರುತ್ತೆ. ಪ್ಲಸ್ ಅದಕ್ಕೆ CE ಅಂತ ಕೊಟ್ಟರೆ ಸರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ ಸರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಅವರ ಕಾಲೇಜಿಗೆ ಏನು ಬಂಡವಾಳ ಹಾಕಿರ್ತಾರಲ್ಲ ಅದನ್ನು ಅವರೇ ಫಿಕ್ಸ್ ಮಾಡ್ಕೊತಾರೆ. ಇನ್ನೊಂದು ಬಂದು ಸರ್ SD ಅಂತ ಬರುತ್ತೆ, ಸ್ಪೆಷಲ್ ಡೆವಲಪ್ಮೆಂಟ್ ಫೀಸ್. ಅದು ಕಾಮನ್ ಆಗಿ ಎಲ್ಲರಿಗೂ 300 ರೂಪಾಯಿ ಇದೆ ಸರ್. ನೆಕ್ಸ್ಟ್ ಟ್ಯೂಷನ್ ಫೀ ಅಂತ ಇದೆ ಸರ್. ಟ್ಯೂಷನ್ ಫೀಸ್ ಅಂದ್ರೆ ಯಾವ ಥರ ಇರ್ತೈತೆ ಅಂದ್ರೆ ಅವ್ರು ಯಾರು ಲೆಕ್ಚರರ್ಸ್ ಪೇಮೆಂಟ್ ಕೊಡ್ತಾರಲ್ಲ ಆ ಬೇಸ್ ಮೇಲೆ ಪ್ರತಿಯೊಂದು ಸ್ಟೂಡೆಂಟ್ ಇಂದ ಕ್ಯಾಲ್ಕುಲೇಷನ್ ಮಾಡಿ ತಗೋಬೇಕಂತಿದೆ. ಆ ಕ್ಯಾಲ್ಕುಲೇಷನ್ ಮಾಡಬೇಕಾದಂಥ ಒಂದು ಫಾರ್ಮುಲಾವನ್ನ ಸರ್ಕಾರ ಲೆವೆಲ್ದಾಗ ಇದೆ ಸರ್. ಸುಮಾರು 10 ವರ್ಷದಿಂದ ಇನ್ನೂ ಜೀವ ಬಂದಿಲ್ಲ ಸರ್. ಅದಕ್ಕೋಸ್ಕರ ಅದು ಅನ್ಎಡೆಡ್ ಕಾಲೇಜಲ್ಲಿ ಇದೊಂದು ಸಮಸ್ಯೆ ಆಗ್ತದೆ. ಗೌರ್ಮೆಂಟು ಮತ್ತು ಎಡೆಡ್ ಅಲ್ಲಿ ನಾವು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಆಗಿ ಹೇಳ್ತಲ್ಲ ಅದೇ ಥರನ ತಗೋತಾ ಇದ್ದಾರೆ ಸರ್. ಅನ್ಎಡೆಡ್ ಸ್ಕೂಲಲ್ಲಿ ಪ್ರೊಟೆಸ್ಟ್ ಆಗ್ತದೆ ಸರ್. ಈಗ ಏನಿಲ್ಲ ಸರ್, ಇದ್ರದ್ದು 2110 ರೂಪಾಯಿ ಆಗುತ್ತೆ ಸರ್ ಫೀಸ್. ಅದಕ್ಕೆ ಸರ್ ಇದು ಕಲಾ ಮತ್ತು ಆರ್ಟ್ಸ್ ಮತ್ತು ಕಾಮರ್ಸ್ ಸರ್. ಆಮೇಲೆ ವಿಜ್ಞಾನಕ್ಕೆ ಏನಾಗುತ್ತೆ ಸರ್, ರೌಂಡ್ ಫಿಗರ್ 4000 ಆಗುತ್ತೆ. ಇನ್ನೊಂದು ಟ್ಯೂಷನ್ ಫೀಸ್ ಅಂತ ಹೇಳಿದಿಲ್ಲ ಸರ್, ಅದು ಇನ್ನೂ ಫೈನಲ್ ಆಗಿಲ್ಲ ಸರ್. ಅದು ಡಿಪೆಂಡ್ ಅಪಾನ್ ಒಂದು ಕಾಲೇಜಲ್ಲಿ ಲೆಕ್ಚರಿಗೆ 60,000 ಪೇಮೆಂಟ್ ಕೊಡ್ತಾರೆ, ಒಂದು ಕಾಲೇಜಲ್ಲಿ ಬರೀ 10,000 ಕೊಡ್ತಾರೆ. ಅದ್ರ ಮೇಲೆ ಟ್ಯೂಷನ್ ಫೀಸನ್ನು ಕ್ಯಾಲ್ಕುಲೇಟ್ ಮಾಡಿ ತಗೋಬೇಕಂತ ಸರ್ಕಾರ ಹಂತದಲ್ಲಿ ಸರ್ 10 ವರ್ಷದಿಂದ ಇದ್ದಾರೆ, ಇನ್ನೂ ಜಿಯೋ ಪಾಸ್ ಆಗಿಲ್ಲ ಸರ್. ಅದಕ್ಕೋಸ್ಕರ ಪೆಂಡಿಂಗ್ ಇದೆ ಸರ್. ಅದಕ್ಕೋಸ್ಕರ ಟ್ಯೂಷನ್ ಫೀಸ್ ಅನ್ನ ಅವರೇ ಡಿಸೈಡ್ ಮಾಡ್ಕೊತಾರೆ. ನಾವು ಆದೇಶ ಪ್ರಕಾರ ಕಂಪಲ್ಸರಿ ಫೀಸ್ ಸ್ಟ್ರಕ್ಚರ್ ಅನ್ನ ಹಚ್ಚಬೇಕಂತ ಹೇಳಿದೀವಿ ಸರ್. ಅವ್ರು ಏನಾದರೂ ರಸೀಟ್ ಕೊಟ್ಟಿದ್ರೆ ಸರ್, ನೀವು ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರನ್ನ ನೋಟಿಸ್ ಕೊಡ್ತೀವಿ ಸರ್. ಆ ಕಂಪ್ಲೇಂಟ್ ನೋಟಿಸ್ ಅನ್ನ ಡೈರೆಕ್ಟರ್ ಆಫೀಸಿಗೆ ಕಳಿಸಿ ಮಾನ್ಯತೆ ರದ್ದು ಮಾಡಲಿಕ್ಕೆ ಪ್ರಶಸ್ತಿನ ಕಳಿಸ್ಕೊಡ್ತೀವಿ ಸರ್. ಅಲ್ಲಿ 80 ಹುಡುಗರಿಗೆ 1 ಡಿವಿಷನ್ ಬರ್ತದೆ ಸರ್. ಅಲ್ಲಿ 4 ಡಿವಿಷನ್ 5 ಡಿವಿಷನ್ ಪರ್ಮಿಷನ್ ಇರ್ತಾವೆ ಸರ್. 80 ಹುಡುಗರು ಮಾತ್ರ 8ಗೆ ಹೋಗ್ತಾರೆ. ಅಬೌವ್ 80 ಆದ್ಮೇಲೆ ಅನ್ಎಡೆಡ್ ಬಂದು ಬರ್ತಾರೆ ಸರ್. ನಾವು ಗೌರ್ಮೆಂಟ್ ಮತ್ತು ಎಡೆಡ್ ಅಲ್ಲಿ ಏನಾದರೂ ಫೀಸ್ ಎಕ್ಸ್ಟ್ರಾ ಆದರೆ ನಾವು ಕಂಪ್ಲೀಟ್ ಆಗಿ ಅದನ್ನು ಮಾನ್ಯತೆ ರದ್ದು ಮಾಡೋಕೆ ಅವಕಾಶ ಇದೆ. ಗೌರ್ಮೆಂಟ್ ಅಂತ ತೊಗೊಳಕ್ಕೆ ಫೀಸ್ ಅಂತ ಅಲಾವ್ ಇಲ್ಲ ಸರ್. 270 ರೂಪಾಯಿ ಅಷ್ಟೇ ಬರ್ತೈತಿ. ಎಡೆಡ್ ಅದರ ಸಂಬಳ ಗೌರ್ಮೆಂಟಿಂದ ಬರ್ತದಲ್ಲ ಅದನ್ನು ರದ್ದು ಮಾಡೋಕ್ಕೆ ನಾವು ಇದನ್ನು ಕಳಿಸ್ತೇವೆ ಸರ್. ಈಗ ಅನ್ಎಡೆಡ್ ಆದರೆ ಸಂಬಳ ನಾವು ಕೊಡೋಂಗಿಲ್ಲ, ಪರ್ಮಿಷನ್ ಮಾತ್ರ ಕೊಟ್ಟಿರ್ತೇವೆ. ಪರ್ಮಿಷನ್ ಬಂದ್ ಮಾಡಿಸಿ ಅಂತ ಎಡೆಡ್ ಬರೀಬೋದು ಸರ್. ಯಾರು ಬೆಳಗ್ತವಲ್ಲ ಎಲ್ಲ ಹೆಸರು ತಗೋತಾರೆ, ಎಲ್ಲರೂ ಬಂದ್ ಮಾಡೋದು ಹೆಂಗೆ ಮಾಡೋರು ಬಂದ್ ಮಾಡಿ ಸರ್ಕಾರಕ್ಕೆ ಹೊರೆ ಮಾಡಿಬಿಡ್ತೀವಿ ಸರ್. ಅದಕ್ಕೆ ಸರ್ ಸರ್ಕಾರ ಏನ್ ಮಾಡಿಬಿಟ್ಟಿದೆ ಸರ್, ಅದನ್ನು ಟ್ಯೂಷನ್ ಫೀಸ್ ಅನ್ನು ಇವತ್ತಿನವರೆಗೂ ಫೈನಲ್ ಮಾಡಕ್ ಹೋಗಿಲ್ಲ ಸರ್. 2,000 ಇದ್ರೆ 5,000 ಮುಂದಾವೆಲ್ಲ. ಹೌದು ಸರ್. 5,000 ಕೆಲವು 30,000 40,000 ಯಾವುದು ಕ್ವಾಲಿಟಿ ಬಗ್ಗೆ ಅಥವಾ ಅಲ್ವಾಸ್ಗೆಲ್ಲ ಹೋದ್ರೆ ಸರ್ ಲಕ್ಷ ಗಂಟಲೆ ಹೋಗ್ತದೆ ಸರ್. ಕೇಳಿಗೆ ಹೋದ್ರೆ 60,000 ಗಂಟೆ ಸರ್. ಅವ್ರದ್ದು ಇನ್ಕಮ್ ಸೋರ್ಸ್ ಏನದ, ಆಮೇಲೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ನೌಕರರು HRMS ಇದರಲ್ಲಿ IT ರಿಟರ್ನ್ಸ್, ಆಮೇಲೆ ವೆಹಿಕಲ್ 4-wheeler ವೆಹಿಕಲ್ ಇದ್ದದ್ದು ಆನ್ಲೈನಲ್ಲೇ ಫೈಲ್ಸ್ ಮಾಡಿ ಇವರು ಮತ್ತೆ ಈಗಾಗಲೇ ಇನ್ಕಮ್ ಅನ್ನ ಈಗ BPL 1,20,000 ಇದೆ ಸರ್. ಬಟ್ ನಮ್ಮ ಪಿಂಚಣಿಗೆ ಏನಿದೆ ಸರ್ 32,000ಕ್ಕಿಂತ ₹1 ಮೇಲೆ ಆದ್ರೂ ಪಿಂಚಣಿ ಬರಂಗಿಲ್ಲ ಸರ್. 32,000 ಅಂತಾನೆ ಮಾನದಂಡ ಮೊದಲಿಂದನೂ ಇದೆ ಸರ್.
ಆ ಮಾನದಂಡದ ಪ್ರಕಾರ 32,000 ಇನ್ಕಮ್ ಅಂದ್ರೆ ಈಗ NRG ಆಯ್ತು ಇದಾಯ್ತು ಇದೆಲ್ಲ ಕೂಡ ಕ್ಯಾಲ್ಕುಲೇಷನ್ ಮಾಡಿದ್ರೆ 32,000ಕ್ಕಿಂತ ಹೆಚ್ಚೇ ಆಗುತ್ತೆ ಸರ್ ಆಲ್ಮೋಸ್ಟ್ ಎಲ್ಲ ಜನರು ಸರ್. ಹಿಂಗಾಗಿ ಇದು ಸಮಸ್ಯೆ ಏನಂತ ಸರ್, ಆ ಇನ್ಕಮ್ ಲಿಮಿಟ್ ಹೆಚ್ಚಾಗ್ಬೇಕು ಸರ್, ಅಂದಾಗ ಸ್ವಲ್ಪ ಇದಾಗುತ್ತೆ ಸರ್. ಇಲ್ಲಾಂದ್ರೆ ಏನಾಗುತ್ತೆ ಸರ್, ಈಗ 32,000ಕ್ಕಿಂತ ಮೇಲಿದ್ದು ಎಲ್ಲ ಆಲ್ರೆಡಿ ಬಂದ್ ಬಿಟ್ಟಿದ್ದಾರೆ ಸರ್, ಅದು ಸಮಸ್ಯೆ ಆಗಿದೆ ಸರ್ ತಂದರು. ಸಭೆಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹುಕ್ಕೇರಿ ತಾಲೂಕಿನ ಸಮಗ್ರ ನೀರಾವರಿ ಅಭಿವೃದ್ಧಿಗಾಗಿ ಹಲವು ಮಹತ್ವದ ಯೋಜನೆಗಳು ಈಗಾಗಲೇ ಜಾರಿಯಲ್ಲಿದ್ದು ಅವುಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರೈತರು ತಮ್ಮ ಹೊಲಗಳಿಗೆ ನೀರುಣಿಸಲು ಸಮರ್ಪಕ ವಿದ್ಯುತ್ ಪೂರೈಕೆ ದೊರೆಯುತ್ತಿಲ್ಲ ಹಾಗೂ ಟ್ರಾನ್ಸ್ಫಾರ್ಮರ್ಗಳ ಅಥವಾ ಟಿಸಿಗಳ ವಿತರಣೆ ವಿಳಂಬವಾಗುತ್ತಿದೆ ಎಂದು ದೂರಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಸಿದ ಸಚಿವರು, ರೈತರಿಗೆ ಮುಂದೆಯೂ ಯಾವುದೇ ರೀತಿಯ ತೊಂದರೆಯುಂಟಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಖಡಕ್ ಸಂದೇಶ ನೀಡಿದರು. ಕೇಂದ್ರ ಸರ್ಕಾರ ಪ್ರಕಾರ BPL ಅದು ಕೆಳಗಿಂದ 27% ಇದೆ. ಕೇಂದ್ರ ಸರ್ಕಾರದ ಸರ್ವೆ ಪ್ರಕಾರ 27% ಇದೆ, 30 ಇರ್ಬೋದು. ನಾವು ಕೊಡ್ತಾ ಇರೋದು 70% ಮಂದಿ ಕೊಡ್ತಾ ಇದ್ದೀವಿ. ಹಿಂಗಾಗಿ ಸರ್ಕಾರಕ್ಕೆ ಹೊರೆ ಆಗಿದೆ. ಮೊನ್ನೆ ಗೃಹಲಕ್ಷ್ಮಿಗಳು 1 ಲಕ್ಷ ಜನ ಬೋಗಸ್ ಕಂಡಿಡ್ತಾರೆ. 1 ಲಕ್ಷ ರೇಟ್ ಅಂತ 240 ಕೋಟಿ ರೂಪಾಯಿ ವರ್ಷಕ್ಕೆ ಆಗ್ಬೋದು ಅಷ್ಟ. ಸೊ ಬಡವರಿಗೆ ಕೊಡಿಸ್ಲಿಕ್ಕೆ ಏನಂತ ತಕರಾರಿಲ್ಲ. ನೀವು ಹೇಳಿದ್ರಲ್ಲ, ಬಡವರು ಬರ್ತಾರ ಸಿಗ್ಬೇಕು. ಒಬ್ಬೊಬ್ಬರ ಜೋಡಿ 3 ಮಂದಿ ಹಾಕತ್ತಾರ. ಎಕ್ದಮ್ ಅವ್ರ ಮನೆಗೆ ಯಾರೋ ಹಾಕೋರಾಗಿಲ್ಲ, ಕಂಡಿರಾಗಿಲ್ಲ, ಅದು ಯಾರು ತಿಳ್ಕೊಂಡ್ರೆ ಅವ್ರು ಸಿಗ್ಬೇಕು ಅಂತ ಸ್ಕೀಮ್ ಇದೆ. ಈಗೂ ಕೂಡ ಗೃಹಲಕ್ಷ್ಮಿ ಚೆಕ್ ಮಾಡ್ತಾವ. ಇವರಲ್ಲಿ ಕೂಡ ಏನೋ ಚೆಕ್ ಮಾಡ್ಕೊತಿರಲ್ಲ, ಕೆಲವು ಬಂದಿದ್ದಾವ. ಸೊ ಅದನ್ನು ಮಾಡೋ ಬಂದಿದ್ದರಲ್ಲಿ ಸರಿಯಾಗಿ ಅವ್ರು ಕೊಡಿಸಿ ವ್ಯವಸ್ಥೆ ಮಾಡೋದು. ಸೊ ಇನ್ಕಮ್ ಪ್ರಶ್ನೆಲ್ಲ ಅವ್ರಿಗೆ ಅವಶ್ಯಕತೆ ಇದ್ರೆ ಸಿಗಬೇಕು. ಮಾಡೋಕ್ಕಿಂತ ರಿಟೇಲ್ ಇದ್ರೆ ಕೂಡ ಬೆಂಗಳೂರಿಗೆ ಏನು ಮಾಡೋಕ್ಕೆ ಸಾಧ್ಯತೆ ಮಾಡಿಸೋಣ. ಸೊ ಇನ್ನೊಂದು ಇದು ಗೌರ್ಮೆಂಟ್ ಸ್ಯಾಂಕ್ಷನ್ ಕೊಟ್ಟಿದ್ರೆ ಇದಾರೆ ರಿಮೈನಿಂಗ್ ವಿಲೇಜ್ ಅಕೌಂಟ್ ತುಂಬಲಿಕ್ಕೆ ಏನು ಐಡಿಯಾ? ಸರ್ಕಾರ ನಮಗೆ ಪರ್ಮಿಷನ್ ಕೊಡಬೇಕಲ್ಲ. ಜಲ್ ಜೀವನ್ ಮಿಷನ್ ಅಥವಾ ಜಿಜಿಎಂ ಯೋಜನೆ ಹೆಸರಿಗೆ ಮಾತ್ರ ಸೀಮಿತವಾಗಿದ್ದು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬ ಸಾರ್ವಜನಿಕರ ಆರೋಪಗಳ ಕುರಿತು ಅಧಿಕಾರಿಗಳ ಗಮನ ಸೆಳೆದ ಸಚಿವರು ತಕ್ಷಣ ಸಮಸ್ಯೆಗಳನ್ನು ಸರಿಪಡಿಸಿ ಜನರಿಗೆ ಯೋಜನೆಯ ಸಂಪೂರ್ಣ ಪ್ರಯೋಜನ ದೊರೆಯುವಂತೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಗ್ರಾಮ ಪಂಚಾಯತಿಗಳು ಜನಸ್ನೇಹಿ ಹಾಗೂ ಜನಪರ ಆಡಳಿತದ ಮಾದರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ ಅವರು, ಕಂದಾಯ ಇಲಾಖೆಯ ವಿರುದ್ಧ ಕೇಳಿಬರುತ್ತಿರುವ ದೂರುಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಇದೇ ವೇಳೆ ತಾಲೂಕಿನ ಕೆಲವು ಖಾಸಗಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಂದ ಅಧಿಕ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅಗತ್ಯವಿದ್ದಲ್ಲಿ ಕಾಲೇಜುಗಳ ವಿರುದ್ಧ ನೋಟಿಸ್ ಜಾರಿಗೊಳಿಸುವಂತೆ ಸೂಚಿಸಿದರು. ಸಭೆಯಲ್ಲಿ ಭಾಗವಹಿಸಿದ್ದ ರೈತರು ಬಹುದಿನಗಳ ಬೇಡಿಕೆಯಾಗಿದ್ದ ಸಂಕೀಶ್ವರ ಹೊಳೆಹಿಟ್ಟಣಿ ರಸ್ತೆ ನಿರ್ಮಾಣದ ಕುರಿತು ಸಂತೋಷ ವ್ಯಕ್ತಪಡಿಸಿದರು. ಬಾರ್ಡರ್ವರೆಗೆ 1.80 ಕಿಲೋಮೀಟರ್ ರಸ್ತೆಯನ್ನು ಬಹುದಿನಗಳ ಬೇಡಿಕೆಯಾಗಿತ್ತು. ಬಹುದಿನಗಳಿಂದ ಅಂದ್ರೂ 30ರಿಂದ 40 ವರ್ಷದವರೆಗೆ ಯಾವುದೂ ಜನಪ್ರತಿನಿಧಿಗಳು ಪೂಜಾ ಮಾಡಿ ಹೋಗಿದ್ರು, ಆದರೆ ಕಾಮಗಾರಿಯನ್ನು ಪೂರ್ಣಗೊಳಿಸಿರಲಿಲ್ಲ. ಆದ ಕಾರಣ ಕಳೆದ 2 ತಿಂಗಳ ಹಿಂದೆ ನಮ್ಮ ಸಂಕೇಶ್ವರದ ಹಿಟ್ನಿ ರಸ್ತೆಯಲ್ಲಿರುವ ಎಲ್ಲ ರೈತರು ಸೇರಿಕೊಂಡು ಮಾನ್ಯ ಜನ ಸರ್ಕಾರದ ಲೋಕೋಪಯೋಗಿ ಸಚಿವರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಬಂದು ಒಂದು ಮನವಿ ಕೊಟ್ಟರು. ಮನವಿ ಕೊಟ್ಟ 2 ತಿಂಗಳಿನಲ್ಲಿ ಆ ರಸ್ತೆಗೆ 3 ಕೋಟಿ ರೂಪಾಯಿಗಳ ಅನುದಾನದ ಆರ್ಡರನ್ನು ನಿನ್ನೆ ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಮಳೆ ನೋಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅಂತ ವಾಗ್ದಾನವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ಸಂಕೇಶ್ವರದ ನಮ್ಮ ಯುವಕರಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ಧುರೀಣರಿಂದ ರೈತರಿಂದ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಸಂಕೇಶ್ವರ
संकेश्वर पासून वळी इटणे रस्तापर्यंत 3 किलोमीटरचा रस्ता आतापर्यंत कुणीही केलेले नव्हते काय. आता ते 2 महिन्यामध्ये आमचा रहितांचा संकेश्वर आणि हिटणीच्या रहित नागरिक ह्यांना जाता येता फार त्रास होता. आणि पावसाळ्यामध्ये हिटणीच्या लोकांना आणि मळ्यातल्या लोकांना यासाठी चिखलातून आणि पाण्यातून नदीच्या प्रवाहातून यायला लागत होतं, वड्यातून यायला लागत होतं. त्याच्यासाठी हे संबंध आम्ही त्यांच्यावर हे रस्ता आमची अडचण मांडल्यानंतर त्यांनी स्वतः हे 2 महिन्यामध्ये सतीश अण्णा जारकुळे यांना त्यांनी 2 महिन्यामध्ये हे मंजूर करून आमच्या रहितावर, आमच्या लहान शाळेच्या मुलांच्या याच्यावर, मुली त्याच्यानंतर लहान बायका तिकडचं आमचं संकेश्वरची 70% जमीन तिकडच्या त्या भागात असल्यामुळे त्या 70% जमिनीच्या रहितांना सगळं अनुकूल झालेलं आहे. त्याच्यामध्ये जे रहित नागरिक, लहान मुलं, शाळेची मुलं, बायका ह्या सगळ्यांच्या वतीनं अण्णासनी 100 पटीने आणि धन्यवाद. त्यांचे उपकार कधीही आयुष्यात आम्ही विसरणार नाही. थँक्यू. ಹಿಂದಿನ ಅನೇಕ ಜನಪ್ರತಿನಿಧಿಗಳು ಕೇವಲ ಪೂಜೆ ನೆರವೇರಿಸಿ ತೆರಳುತ್ತಿದ್ದರು. ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಮನವಿಗೆ ಸ್ಪಂದಿಸಿ ಕೇವಲ 2 ತಿಂಗಳಲ್ಲೇ ರಸ್ತೆ ನಿರ್ಮಾಣಕ್ಕೆ 3 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಎಂದು ರೈತರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ ಸಚಿವರ ಕ್ರಮದಿಂದ ಸಭೆಯಲ್ಲಿ ಭಾಗವಹಿಸಿದ್ದ ಜನರು ತೃಪ್ತಿ ವ್ಯಕ್ತಪಡಿಸಿದರು. ವರದಿ ಪಂಕಜ ಕ್ಯಾತನ್ ಅವರು.